ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ತೇ ಸರ್ವತ ಏವ ಸರ್ವ ಅನಂತವೀರ್ಯಾಮಿತವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹೇ ವಿಶ್ವರೂಪ, ನಿನಗೆ ಎಲ್ಲ ಕಡೆಗಳಿಂದಲೂ ನಮಸ್ಕಾರ. ನೀನು ಅಪರಿಮಿತ ಶಕ್ತಿ ಸಾಮರ್ಥ್ಯವುಳ್ಳವನು, ಎಲ್ಲವನ್ನೂ ವ್ಯಾಪಿಸಿರುವವನು ನೀನು. ಪಾರ್ಥನ ಸ್ಥಿತಿ ಚಿಂತಾಜನಕವಾಗಿದೆ. ಏನು ಹೇಳಬೇಕು ತಿಳಿಯದೆ ಎಲ್ಲಾ ದಿಕ್ಕುಗಳಿಂದ ಶರಣಾಗತನಾಗಿದ್ದೇನೆ ಎನ್ನುತ್ತಿದ್ದಾನೆ. ಭಗವಂತನ ಶಕ್ತಿಯ ಅರಿವಾಗಿದೆ. ತಾನು ಸುಮ್ಮನಿರಲಾರದೆ ಭಗವಂತನನ್ನು ಕೆಣಕಿದ್ದೇನೆ ಎಂಬ ಚಿಂತೆ ಒಂದೆಡೆಯಾದರೆ, ಭಗವಂತನ ಸಾಮರ್ಥ್ಯ ತಿಳಿಯದೆ ಆತನನ್ನು ಕೇವಲ ಸ್ನೇಹಿತನಾಗಿ ಅಥವಾ ಭಾವನಾಗಿ ನೋಡಿದ್ದ ಅರ್ಜುನನಿಗೆ ಜಗದ್ವಂದ್ಯನ ಬಗ್ಗೆ ಗೌರವ ಹೆಚ್ಚಾಗಿ ಶರಣಾಗತನಾಗಿದ್ದಾನೆ. ಮನುಷ್ಯ ತನ್ನೊಡನೆ ಇರುವ ಅನರ್ಘ್ಯ ರತ್ನಗಳ ಬಗ್ಗೆ ಅರಿಯಲಾರ. ಸಕಲ ಸೌಲಭ್ಯಗಳನ್ನು ಹೊಂದಿ ತಂದೆ ತಾಯಿ ಎಂಬ ರಕ್ಷಣೆಯೊಂದಿಗೆ ಹುಟ್ಟುವ ಮನುಷ್ಯ ಸದಾ ಪರಾವಲಂಬಿ. ಹೆತ್ತು ಹೊತ್ತು ಸಾಕಿ ಸಲಹಿ ಕಣ್ಣುರೆಪ್ಪೆ ಮುಚ್ಚದೆ ಕಾಯುತ್ತಾ ಉದ್ಯೋಗ ಹಿಡಿಯುವವರೆಗೂ ಮಾಡಿದ ಸಹಾಯದ ಮೌಲ್ಯ ಅರಿಯದೆ, ತಂದೆ ತಾಯಿ ಅಥವಾ ಪೋಷಕರ ಬಗ್ಗೆ ಗೌರವ ಕೊಡದೆ, ಉತ್ತಮ ಜೀವನಕ್ಕಾಗಿ ನಿಯಂತ್ರಣ ಹೇರುವ ತಂದೆ ತಾಯಿಯರನ್ನು ವೈರಿಯಂತೆ ಕಾಣುವ ಜನರಿಗೇನೂ ಕಡಿಮೆ ಇಲ್ಲ. ತಂದೆ ತಾಯಿ, ಸ್ನೇಹಿತರು, ಆಪ್ತರು, ಬಂಧು ಬಳಗ ಎಲ್ಲರೂ ಸುತ್ತ ಇದ್ದು ಸಹಾಯ ಮಾಡುವಾಗ ಅಥವಾ ಕನಿಷ್ಠ ಧೈರ್ಯ ತುಂಬುವಾಗ ಗೌರವ ಕೊಡದೆ ಅಹಂಕಾರದಿಂದ ಮೆರೆಯುವ ಸಾಕಷ್ಟು ಜನರಿಗೆ ಎಲ್ಲದರ ಮಹತ್ವ ತಿಳಿದಾಗ ಪಾರ್ಥನ ಸ್ಥಿತಿ ಬರಬಹುದು. ಯಾವುದೇ ವ್ಯಕ್ತಿಯ ಅಥವಾ ವಸ್ತುವಿನ ಮಹತ್ವ ತಿಳಿದಾಗಲೇ ತಲೆ ತಾನಾಗಿ ಬಾಗಿ ಗೌರವ ಹೆಚ್ಚಾಗುತ್ತದೆ. ಹರಿ ಓಂ ತತ್ಸತ್.